ಮುಂಗಾರು ಮಳೆಯಿಂದಾಗಿ ಕರ್ನಾಟಕದಲ್ಲಿ ಉಂಟಾದಂತಹ ಅತಿವೃಷ್ಟಿಯ ಹಾನಿಯಷ್ಟಿಷ್ಟಲ್ಲ, ಉತ್ತರ ಕರ್ನಾಟಕ ಭಾಗವನ್ನ ಹಿಂಡಿ ಹಿಪ್ಪೆ ಮಾಡಿದಂತಹ ಮಳೆರಾಯ ತಂದಿಟ್ಟಂತಹ ಸಂಕಷ್ಟಕ್ಕೆ ಲೆಕ್ಕಾನೇ ಸಿಗ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರ ಪರಿಹಾರದ ಹಣವನ್ನು ರಿಲೀಸ್ ಮಾಡಿದೆ. ಆದ್ರೆ ಈ ಪರಿಹಾರದ ಹಂಚಿಕೆಯಲ್ಲಿ ತಾರತಮ್ಯ ಎಸಗಿದೆ ಅಂತ ಹೇಳಿ ಕಾಂಗ್ರೆಸ್ ಕಿಡಿಕಾರಿದೆ. ರಾಜ್ಯಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿ ಗುಡುಗಿದ ಕಾಂಗ್ರೆಸ್ 19 ಸಂಸದರಿಗೆ ಗೇಟ್ ಕೀಪರ್ ಪಟ್ಟ ಕಟ್ಟಿ ವಾಗ್ದಾಳಿ ಮಾಡಿದೆ. ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ ಇವರಿಗೆ. ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದ್ರ ಬದಲಾಗಿ ನೀವೇನು ಕಡಲು ಕಟ್ಟೆ ಹಾಕಿದ್ರೆ ಅದನ್ನು ರಾಜ್ಯದ ಜನತೆಗೆ ತಿಳಿಸಿ. ಕರುನಾಡಿನ ಈ ಕೃಷಿ ಮಾನ್ಸೂನ್ ಜೊತೆಗಿನ ಜೂಜಾಟ, ನಂಬಿಕೆ ಜೊತೆಗಿನ ಹೆಣಗಾಟ ಕಳೆದ ಬಾರಿ ಬರ ಈಜಿ ಬಂದ ರಾಜ್ಯಕ್ಕೆ ಈ ಬಾರಿ ಮುಂಗಾರು ಆಘಾತ ಕೊಟ್ಟಿದೆ. ಮುಂಗಾರು ಮಾರುತಗಳನ್ನ ಹೊತ್ತು ತಂದು ಸಿಹಿ ಹಂಚಿದ್ದ ವರುಣದೇವ ಮರಣದ ಕಹಿಯನ್ನ ಕೊಟ್ಟಿದ್ದಾನೆ. ವಾರ್ಷಿಕ ವಾಡಿಕೆಯನ್ನ ಬುಡಮೇಲಾಗಿಸಿದ ಮಳೆ ರೈತನ ಬದುಕಿನ ಕಳೆಯನ್ನ ಕಿತ್ತಿದ್ದಾನೆ. ಪ್ರಕೃತಿ ಜೊತೆಗಿನ ಹೋರಾಟದ ಜೊತೆ ಪರಿಹಾರಕ್ಕಾಗಿ ಕೇಂದ್ರದ ಜೊತೆ ಸಂಘರ್ಷಕ್ಕಿಳಿಯುವ ವಾತಾವರಣ ಸೃಷ್ಟಿಯಾಗಿದೆ. ಪ್ರವಾಹ ಪರಿಹಾರ ಹಂಚಿಕೆಯಲ್ಲಿ ಕೇಂದ್ರದಿಂದ ತಾರತಮ್ಯ. ಪರಿಹಾರಕ್ಕಾಗಿ ಕಾಂಗ್ರೆಸ್ ಬಿಕ್ಕಳಿಕೆ, ಬಿಜೆಪಿಯದ್ದು ಆಕಳಿಕೆ. ಕಳೆದ ಬಾರಿ ಬರದಿಂದ ಬೆಂಡೆದ್ದ ಕರ್ನಾಟಕ ಹರಸಾಹಸ ನಡೆಸಿ ಅಲ್ಪ ಸ್ವಲ್ಪ ಪರಿಹಾರವನ್ನ ಪಡೆದು ನಿಟ್ಟುಸಿರು ಬಿಟ್ಟಿತ್ತು. ಆದರೆ ಈ ಬಾರಿ ಮಳೆ ಮತ್ತು ಪ್ರವಾಹಕ್ಕೆ ತತ್ತರಿಸಿದ ರೈತರ ದುಃಖಕ್ಕೆ ಕಣ್ಣೀರು ಒರೆಸುವ ಪರಿಹಾರ ಸಿಗಲಿದೆ ಎನ್ನುವ ವಿಶ್ವಾಸ ಹುಸಿಯಾಗಿದೆ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಕೇವಲ 384 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಕೈ ತೊಳ್ಕೊಂಡಿದೆ. ಆದರೆ ಈ ಅಕೌಂಟು ಕಂಡಂಥ ರಾಜ್ಯದ ಕಾಂಗ್ರೆಸ್ನ ಬಿಕ್ಕಳಿಕೆ ಮತ್ತು ಬಿಜೆಪಿಯ ಆಕಳಿಕೆ ನಡುವೆ ಯುದ್ಧ ಶುರುವಾಗಿದೆ. ಕೇಂದ್ರದ ಅನುದಾನ ತಾರತಮ್ಯ ವಿಚಾರದಲ್ಲಿ ಮತ್ತೆ ರಾಜಕೀಯ ಅಂತ ವಾಕ್ಸಮರಕ್ಕೆ ಮೋಡ ಬಿತ್ತನೆಯಾಗಿದೆ. ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನದ ತಾರತಮ್ಯ ಅಂತ ಹೇಳಿ ಕಾಂಗ್ರೆಸ್ನಿಂದ ಗುಡುಗು ಸಿಡಿಲಿನ ಆರ್ಭಟ ಕೇಳಿಸಿದೆ. ಅತಿವೃಷ್ಟಿ ಪರಿಹಾರದಲ್ಲಿ ಕರ್ನಾಟಕಕ್ಕೆ 384 ಕೋಟಿ, ಬಿಜೆಪಿ ಆಡಳಿತದ ಮಹಾರಾಷ್ಟ್ರಕ್ಕೆ 1566 ಕೋಟಿ ಅಂತ ತಾರತಮ್ಯದ ತಕ್ಕಡಿಯನ್ನ ಇಟ್ಟು ಟ್ವೀಟ್ ಮಾಡಿ ಕಿಡಿಕಾರಿದೆ. ಆದರೆ ಇದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ನೆರೆ ಪರಿಹಾರ ಬಿಡುಗಡೆ ಮಾಡಿ ಉತ್ತರ ಕರ್ನಾಟಕ ನೆರೆ ಸಂತ್ರಸ್ತರ ಬೆನ್ನಿಗೆ ನಿಂತಿದೆ. ಆದರೆ ರಾಜ್ಯದ ಜನವಿರೋಧಿ ಕಾಂಗ್ರೆಸ್ ನೊಂದವರಿಗೆ ಪರಿಹಾರ ನೀಡದೆ ಸಂಕಷ್ಟಕ್ಕೆ ದೂಡಿದೆ ಅಂತ ಟ್ವೀಟ್ ವಾರ್ ನಡೆಸಿದೆ. ಬಿಜೆಪಿಯ 19 ಸಂಸದರು ಇಂಡಿಯಾ ಗೇಟ್ ಕಾಯೋಕಿರೋದ. ಕೇಂದ್ರ ಮತ್ತು ಸಂಸದರ ವಿರುದ್ಧ ರೊಚ್ಚಿಗೆದ್ದ ಶಾಸಕ ಪ್ರದೀಪ್ ಈಶ್ವರ್. ನೈಋತ್ಯ ಮುಂಗಾರಿನಿಂದ ಕರ್ನಾಟಕದಲ್ಲಿ ವ್ಯಾಪಕ ಪ್ರವಾಹ ಹಾನಿಯಾಗಿದ್ದು ಪರಿಹಾರದಲ್ಲಿ ಕೇಂದ್ರದಿಂದ ಅನ್ಯಾಯ ಆಗಿದೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕೆಂಡಕಾರಿದ್ದಾರೆ. ಇದನ್ನ ಪ್ರಶ್ನಿಸಿದ 19 ಸದಸ್ಯರು ಇಂಡಿಯಾ ಗೇಟ್ ಕಾಯೋಕಿದಾರ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಕರ್ನಾಟಕಕ್ಕೆ ಬರೀ 384 ಕೋಟಿ ಕೊಡ್ತಾರೆ. ಇದನ್ನ ಅಶೋಕಣ್ಣವ್ರ ಅಚೀವ್ಮೆಂಟ್ ಅನ್ನೋ ತರ ಟ್ವೀಟ್ ಮಾಡ್ತಾರೆ. ಅಶೋಕಣ್ಣನ ಏನ್ ಸರ್, ಮಹಾರಾಷ್ಟ್ರಕ್ಕೆ 1566 ಕೋಟಿ ಕೊಟ್ಟಿದ್ದಾರೆ, ನಮಗೆ ನೋಡಿದ್ರೆ 384 ಕೋಟಿ ಕೊಟ್ಟಿದ್ದಾರೆ. ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅಂತ ಹೇಳಿದ್ರೆ ಕಾಂಗ್ರೆಸ್ 9 ಸಂಸದರನ್ನ ಕೇಳಿ ಅಂತಾರೆ. ಸರ್, ನೀವು ND ಅವರು 19 ಜನ ಗೆದ್ದಿದ್ದೀರಲ್ವಾ, ನೀವೇನು ಇಂಡಿಯಾ ಗೇಟ್ ಹತ್ರ ಹೋಗಿ ಕಳ್ಳೆ ಬೀಜ ಮಾರ್ತೀರಾ ಏನ್ ಸರ್? ಇನ್ನು ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಗಾಂಧಿನಗರದ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಿಎಂ ಡಿಸಿಎಂ ಇಬ್ರು ಬಿಜೆಪಿ ಸಂಸದರನ್ನ ಗುರಿಯಾಗಿಸಿ ವಾಗ್ದಾಳಿ ನಡೆಸಿದ್ರು. ನರೇಂದ್ರ ಮೋದಿ ಇದ್ದಾರಲ್ಲ, ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರೋ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ. ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ ಇವರಿಗೆ. ₹1 ಒಬ್ಬ MP, ಬೆಂಗಳೂರು ನಗರದಲ್ಲಿ 5 ಜನ MP ಗಳು ಗೆಲ್ಲಿಸಿದ್ದೀರಿ. ನಿರ್ಮಲಾ ಸೀತಾರಾಮ್ ಕೇಂದ್ರದ ಮಂತ್ರಿ ₹10 ಬೆಂಗಳೂರು ನಗರಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಇಲ್ಲೇ ನೀವು ಏನು ಕೊಡ್ತಿರೋ ಶಿಕ್ಷೆಗೆ ನಾನು ಒಳಗಾಗ್ತೀನಿ.
ಒಂದಿನ ಹೋಗಿ ಒಂದು ಅರ್ಜಿ ಕೊಡಲಿಲ್ಲ ಎಂಪಿಗಳು. ಏನು ಎಂಪಿಗಳು ಗೆದ್ದಿದ್ದಾರಲ್ಲ, ಒಂದಿನ ಹೋಗಿ ಪ್ರೈಮ್ ಮಿನಿಸ್ಟರ್ನ ಯಾವ ತರ ದುಡ್ಡು ಕೊಡು ಅಂತ ಏನೋ ಕೇಳಿದಾರ ಇವ್ರು ಯಾರು? ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಈ ಬಾರಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ತೇಜಸ್ವಿ ಸೂರ್ಯ ಅವರನ್ನ ಟಾರ್ಗೆಟ್ ಮಾಡಿದ್ರು. ಅಮಾವಾಸ್ಯೆ ಅಂತ ಕರೆದ ಸಿದ್ದುಗೆ ಅಶೋಕ್ ತಿರುಗೇಟನ್ನ ಕೊಟ್ರು. ಸುಮಾರು 40 ಕಿಲೋಮೀಟರ್ ಟನಲ್, ಅದಕ್ಕೆ ಟೀಕೆ ಯಾರೊಬ್ಬ ಎಂಪಿ, ನಾನೇ ಹೇಳಕ್ ಹೋಗುದಿಲ್ಲ. ನಾನು ಬರೀ ಖಾಲಿ ಡಬ್ಬ, ಬರೀ ನಾಯ್ಸ್, ಬರೀ ಟ್ವೀಟ್ ಮಾಡೋದು ಇದೇ ಆಗೋಯ್ತು. ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ MP ಯಾರು, ಸೂರ್ಯ, ಅಮಾವಾಸ್ಯೆ ಅಂತ ಕರಿತೀನಿ ನಾನು. ಅವರಿಗೆ 4 ಲಕ್ಷ ವೋಟ್ ಎಕ್ಸ್ಟ್ರಾ ಇದೆ, ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ತೀರಿ. ನಾವು ಟ್ರಾನ್ಸ್ಫರ್ ಮಾಡೋಣ, ಶಾರ್ಟೇಜ್ ಬರ್ತದಲ್ಲ. ಈ ಪ್ರತಿ ಸರಿನೂ ಅವರು 250 ಓಟು, 1500 ಓಟು, 3000 ಓಟು, ಅವರು 4 ಲಕ್ಷ ಓಟಾಗಿ ಗೆಲ್ತಾರೆ. ಅವ್ರಿಗೆ ಹೋಗಿ ನಿಮ್ಮನ್ನ ಇವರು ಅಮಾವಾಸ್ಯೆ ಪೌರ್ಣಮಿ ಅಂತಿರಲ್ಲ, ಜನ ಅವ್ರನ್ನ ಸೂರ್ಯ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರೆ. ನಮ್ಮ ಸಂಸದರನ್ನ ಕೇಂದ್ರ ಸರ್ಕಾರನ ಟೀಕೆ ಮಾಡೋದ್ರ ಬದಲಾಗಿ ನೀವೇನು ಕಡ್ದು ಕಟ್ಟೆ ಹಾಕಿದ್ರೆ ಅದನ್ನು ರಾಜ್ಯ ಜನತೆಗೆ ತಿಳಿಸಿ. ಇವತ್ತು ಕೂಡ 1 ರೂಪಾಯಿ ಕೂಡ ಕಲ್ಯಾಣ ಕರ್ನಾಟಕ ಆಗಲಿ, ಇವತ್ತು ಬಿಜಾಪುರ ಜಿಲ್ಲೆಗಳಲ್ಲಾಗಲಿ ರೈತರು ಸಂಕಷ್ಟದಲ್ಲಿ ಏನಿದ್ದಾರೆ ಅವ್ರಿಗೆ ಪರಿಹಾರ ಕೊಡೋದಕ್ಕಾಗಿಲ್ಲ, 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ಟೀಕೆ ಮಾಡ್ತೀರಿ ನೀವು ಮೋದಿ ಸರ್ಕಾರವನ್ನು. ಮೊದಲು ನೀವೇನು ಸಾಧನೆ ಮಾಡಿದ್ರೆ ಅದ್ರ ಬಗ್ಗೆ ಮಾತನಾಡಲಿ ಸಿದ್ದರಾಮಯ್ಯನವರಾಗಲಿ, ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಮಂತ್ರಿಗಳು. ಒಟ್ಟಾರೆ ಜಿಎಸ್ಟಿಯಲ್ಲೂ ಹಾಗೆ, ಬರ ಬಿದ್ರೂ ಅಷ್ಟೇ, ಮಳೆ ಬಂದು ಕೊಚ್ಚಿ ಹೋದ್ರೂ ಸಿಗೋದು ಪುಡಿಗಾಸು. ಈ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಕರ್ನಾಟಕಕ್ಕೆ ಪರಿಹಾರ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ತಾರತಮ್ಯ ಎಸಗಿದೆ ಅನ್ನುವ ಆರೋಪಕ್ಕೆ ಬಲ ಸಿಗ್ತಿದೆ. ಮಲತಾಯಿ ಧೋರಣೆ ಕಣ್ಮುಂದೆ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.